ಪೋಲಂಪಲ್ಲಿ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮ. ರೇಷ್ಮೆ ಇಲಾಖೆ ವತಿಯಿಂದ ಆಯೋಜಿಸಲಾದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ಗ್ರಾಮದಲ್ಲಿ ಭವ್ಯವಾಗಿ ಜರುಗಿತು. ಈ ತರಬೇತಿಯಲ್ಲಿ ತಾಲೂಕಿನ ಹೆಚ್ಚು ರೇಷ್ಮೆ ಬೆಳೆಗಾರರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಧಾರ್ಮಿಕವಾಗಿ ಹಾಗೂ ಸಾಂಪ್ರದಾಯಿಕ ರೀತಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಬಳಿಕ ಮುಖ್ಯ ಅತಿಥಿಗಳಾದ ಕುಮಾರ್ ಸುಬ್ರಹ್ಮಣ್ಯ, ಪ್ರಾಂಶುಪಾಲರು, ರೇಷ್ಮೆ ತರಬೇತಿ ಕೇಂದ್ರ ಚನ್ನಪಟ್ಟಣ ಅವರು ಮಾತನಾಡಿ, ರೇಷ್ಮೆ ಬೆಳೆಯು ಭಾರತದಲ್ಲಿಯೇ ಅತ್ಯಂತ ಲಾಭದಾಯಕ ಕೃಷಿ ವಲಯಗಳಲ್ಲಿ ಒಂದಾಗಿದೆ. ಆದರೆ ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರಿಯಾದ ಔಷಧಿಗಳನ್ನು ಬಳಸಿ ಕಾಪಾಡಿದರೆ ಉತ್ಪಾದನೆ ದ್ವಿಗುಣವಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಕೀಟ ಹಾನಿ ಕಂಡುಬಂದರೆ ತಕ್ಷಣ ಇಲಾಖೆಯ ಸಂಪರ್ಕದಲ್ಲಿರಬೇಕು. ರೇಷ್ಮೆ ಬೆಳೆಯ ಯಶಸ್ಸಿಗೆ ಹಾಲು ಹುಳುವಿನ ಆರೈಕೆ ಕೂಡ ಮುಖ್ಯ ಪಾತ್ರ ವಹಿಸುತ್ತದೆ. ತೇವಾಂಶ, ತಾಪಮಾನ ಹಾಗೂ ಆಹಾರದಲ್ಲಿ ಸಮತೋಲನ ಕಾಪಾಡಿದರೆ ಉತ್ತಮ ಗುಣಮಟ್ಟದ ರೇಷ್ಮೆ ದೊರೆಯುತ್ತದೆ. ರೈತರು ನವೀನ ತಂತ್ರಜ್ಞಾನವನ್ನ ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕೆಂದು ಹೇಳಿದರು. ರೇಷ್ಮೆ ಗಿಡಗಳಿಗೆ ಬರುವ ಗ್ರೀನರಿ ರೋಗ, ಮಸ್ಕರೈನ್ ರೋಗ ಹಾಗೂ ಪ್ಯಾಚುಲೇಟ್ ಲೀಫ್ ಮುಂತಾದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಪರಿಹಾರ ಪಡೆದರು. ತಜ್ಞರು ರೈತರಿಗೆ ಸರಿಯಾದ ಕೀಟನಾಶಕ, ಪೌಷ್ಟಿಕ ದ್ರಾವಕ ಮತ್ತು ಸಸ್ಯ ರಕ್ಷಣಾ ವಿಧಾನಗಳ ಬಗ್ಗೆ ವಿವರವಾದ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ವೇಣುಗೋಪಾಲ ಅಧ್ಯಕ್ಷರು, ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಕುಮಾರ ಸುಬ್ರಹ್ಮಣ್ಯ, ಪ್ರಾಂಶುಪಾಲರು, ರೇಷ್ಮೆ ತರಬೇತಿ ಕೇಂದ್ರ ಚನ್ನಪಟ್ಟಣ ಡಾಕ್ಟರ್ ಅಂಬಿಕಾ, ಸುಕೃಷಿ ಸಂಸ್ಥೆ ಬೆಂಗಳೂರು ಶ್ರೀನಿವಾಸ್, ಸಹಾಯಕ ರೇಷ್ಮೆ ನಿರ್ದೇಶಕರು, ಬಾಗೇಪಲ್ಲಿ ವಿಭಾಗ ಸೇರಿದಂತೆ ಅನೇಕ ರೈತರು, ಮಹಿಳೆಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಯನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬದಲಾವಣೆಯ ಕಾಲ ಬಂದಿದೆ. ಯಾಕೆಂದ್ರೆ ವಿಶ್ವದಲ್ಲಿ ಚೀನಾ 16ನೇ ಇಸ್ವಿಯಲ್ಲಿ ಈ ಹಿಂದೆ 1,92,000 ಮೆಟ್ರಿಕ್ ಟನ್ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಇತ್ತು. ಬರ್ತಾ ಬರ್ತಾ ನಾನಾ ಕಾರಣಗಳಿಂದ ಅದರಲ್ಲಿ ಸುಮಾರು 1 ಲಕ್ಷ ಮೆಟ್ರಿಕ್ ಟನ್ನಷ್ಟು ರೇಷ್ಮೆ ಕಡಿಮೆಯಾಗಿದೆ. ಸೊ ಇದೊಂದೇ ಸದಾವಕಾಶ ನಮ್ಮ ಭಾರತದ ದೇಶದ ರೈತರಿಗೆ. ಏಕೆಂದರೆ ಸಾಕಷ್ಟು ಈ ದಿತುಳಿ ರೇಷ್ಮೆಗೆ ಬೇಡಿಕೆ ಇದೆ. ಹಾಗಾಗಿ ಇದು ಕಡಿಮೆ ಆಗದೇ ಇಲ್ಲ. ಇತ್ತೀಚಿನ ದಿನ ಸುಮಾರು ತಿಂಗಳುಗಳಿಂದ ನೋಡ್ತಾ ಇದ್ದೀರಿ, ದಿತುಳಿ ರೇಷ್ಮೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಡಿಕೆ ಇದೆ. ಸೊ ರೇಟು ಅಷ್ಟೇ ಇದೆ. ನನ್ನ ಕನಸು ಏನಿತ್ತಂದ್ರೆ, ಒಂದು ಗಿಡ ಅಂದ್ರೆ ಅದರಲ್ಲಿ ಏನೇನು ಸಮಸ್ಯೆ ಬರುತ್ತೆ, ರೋಗ ಏನು ಬರುತ್ತೆ, ವೈರಸ್ ಏನು ಬರುತ್ತೆ, ಫಂಗಸ್ ಏನು ಬರುತ್ತೆ, ಕೀಟಗಳೇನು ಬರುತ್ತೆ, ಆಮೇಲೆ ಎಲ್ಲ ಗಿಡಕ್ಕೂ ಕಾಮನ್ ಆಗಿ ಬರೋದೇನು, ನೀರಿಲ್ಲದೆ ಇರೋದು, ಚಳಿಗಾಲ, ನೆರಳು. ಸೊ ಇದೆಲ್ಲದಕ್ಕೂ ಸೇರಿ ಒಂದೇನಾದ್ರೂ ಪ್ರಾಡಕ್ಟ್ ಮಾಡಿದ್ರೆ ರೈತರು ಯಾವುದೇ ಒಂದು ಕೆಮಿಕಲ್ ಬೇಕು ಅಂತಂದ್ರೆ ನೀವು 600 700 ml ಹತ್ತತ್ರ 3/4 ಲೀಟರು ಬೇವಿನ ಎಣ್ಣೆಯನ್ನ ಹಾಕೋಬೇಕು ಒಂದು ಬಕೀಟ್ಗೆ. ಆಯ್ತಾ? ಅದಾದ ಮೇಲೆ ಅದಕ್ಕೆ ಸೋಪಿನ ನೀರನ್ನ ತಯಾರು ಮಾಡಿ 1/4 kg ಸೋಪಿನ ಪೌಡರ್ ಬೇಕಾಗುತ್ತೆ. ನಿರ್ಮಾ ಪೌಡರ್ ಯಾವ್ದಾದ್ರು ಅದನ್ನ ಒಂದು 2 ಲೀಟರ್ ನೀರಲ್ಲಿ ಕರಗಿಸ್ಕೊಳ್ಳಿ, 2 ರಿಂದ 3 ಲೀಟರ್ ನೀರಲ್ಲಿ. ಅದನ್ನೇನ್ ಮಾಡಬೇಕು, ಈ ಬೇವಿನ ಎಣ್ಣೆ ಹಾಕಿದ ಬಕೀಟ್ಗೆ ಹಾಕಿ ಎತ್ತಿ ಟೀ ಹೊಡೆದಂಗೆ ಹೊಡಿಬೇಕು. ಬೇವಿನ ಎಣ್ಣೆ ಹೊಡೆದಾಗ ಸರ್ ನೀವು ಹೇಳಿದ್ದು ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಅದು ಕಾರಣ ಇಷ್ಟೇನೆ. ಏನು ಅಂತಂದ್ರೆ ಏನ್ ಮಾಡ್ತೀರಿ, ಸಾಧಾರಣವಾಗಿ ರೈತ ಬಾಂಧವರು ಮಾಡೋ ವಿಧಾನ ಹೇಗೆ ಅಂತಂದ್ರೆ 15 ಲೀಟರ್ ಬೆನ್ನಿ ಕತ್ಕೊಳ್ಳೋ ಸ್ಪ್ರೇಯರ್ ಇರುತ್ತೆ. ಆ ಸ್ಪ್ರೇಯರ್ಗೆ 15 ನಾನು ಎಷ್ಟು ಹೇಳಿದ್ರೆ 15 ಆಗಲಿ 100 ml ಹಾಕೊಂಡ್ಬಿಡ್ತೀರಿ. ಯಾವುದು ಬೇವಿನ ಎಣ್ಣೆ ಹಾಕೊಳ್ತೀರಿ. ಮುಂದೆ ಸೋಪಿ ಪುಡಿ ಹಾಕಿ ಎಣ್ಣೆ ನೀರು ಸರಿಯಾಗಿ ಮಿಶ್ರ ಆಗಲ್ಲ. ಎಣ್ಣೆ ಏನಾಗುತ್ತೆ, ನೀರಿನ ಮೇಲೆ ಸೇರ್ತಾ ಇರುತ್ತೆ. ನೀರು ಮಾತ್ರ ಮೊದಲು ಪಾಸ್ ಆಗುತ್ತೆ, ಲಾಸ್ಟ್ಗೆ ಎಣ್ಣೆ ಪಾಸ್ ಆಗುತ್ತೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ನೀವೇನ್ ಹೇಳ್ತೀರಿ, ಸರ್ ಬೇವಿನ ಎಣ್ಣೆ ಹೊಡೆದೆ ಏನು ಕೆಲಸ ಮಾಡಲಿಲ್ಲ ಸರ್, ಏನ್ ನೀವ್ ಹೇಳಿ ಸುಮ್ಮನೆ ಸರ್ ನಾನೆಲ್ಲ ಕೆಲಸ ಟೈಮ್ ಎಲ್ಲ ವೇಸ್ಟ್ ಆಯ್ತು ಅಂತ.
ನೀವು ಮೊದ್ಲೇನ್ ಮಾಡ್ಬೇಕು ಅಂದ್ರೆ ಬೇವಿನ ಎಣ್ಣೆ ಸೋಪಿನ ಪೌಡ್ರಲ್ಲಿ ನೀರನ್ನ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಒಂದೇ ಅಲ್ಲ ಸರ್, ಚೆನ್ನಾಗಿ ಮಿಕ್ಸ್ ಆಗ್ಬೇಕಂದ್ರೆ ಒಂದು ಕೋಳಿ ಮೊಟ್ಟೆ ಹಾಕ್ಬೇಕು, ಹಾ, ಚೆನ್ನಾಗಿ ಮಿಕ್ಸ್ ಅವ್ರು ಹೇಳ್ದಂಗೆ ಅರ್ಥ ಮಾಡಿ. ಆದ್ರೆ ಒಂದು ಕೋಳಿ ಮೊಟ್ಟೆ ಹಾಕಿದ್ರೆ ಆಯಿಲ್ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕರಗಬೇಕು ಅಂತಂದ್ರೆ ಸೋಪಿನ ದ್ರಾವಣ ಬೇಕೇ ಬೇಕು, ಗೊತ್ತಾಯ್ತಲ್ಲ. ಸೋಪಿನ ದ್ರಾವಣ ಇಲ್ಲ ಅಂದ್ರೆ ಅದು ಕರಗೋದಿಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.